ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಮರಡಿಹಳ್ಳಿ ಗ್ರಾಮದಲ್ಲಿ ತೋಟದಲ್ಲಿದ್ದ ವಿದ್ಯುತ್ ತಂತಿ ತಗುಲಿ 43 ವರ್ಷದ ರೈತ ಹನುಮಂತಪ್ಪ ಮೃತಪಟ್ಟಿದ್ದು, ಆದಷ್ಟು ಬೇಗ ಪರಿಹಾರ ನೀಡಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಸಂಚಾಲಕರಾದ ಸಾಗರ್ ತಿಳಿಸಿದರು. ಮೊನ್ನೆ ನಾವು ಮರಡಿಹಳ್ಳಿಗೆ ಹೋಗಿದ್ವಿ. ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಜೋಡಿ ನಾವು ಮರಡಿಹಳ್ಳಿಗೆ ಹೋಗಿದ್ವಿ. ಆ ಸಂತ್ರಸ್ತರ ಮನೆಗೆ ಹೋಗಿದ್ವಿ, ಸಾಂತ್ವನವನ್ನು ಹೇಳಿದ್ವಿ. ಇಷ್ಟೇ ಒಂದು ಸಂಘ ಸಂಸ್ಥೆಗಳಿಗೆ ಇರತಕ್ಕಂಥ ಶಕ್ತಿ. ನಮ್ಮ ಭಾವನೆ ಆ ಕುಟುಂಬದವರ ಜೊತೆ ಹಂಚಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಾಜಿ ಶಾಸಕರಾದ OSV ದತ್ತರವರು ಕೂಡ ಬಂದಿದ್ರು. ನಾವು ಅವ್ರಿಗೆ ಒಂದೇ ಮಾತು ಹೇಳಿದ್ವಿ, ಅಣ್ಣ, ನಾವು ನಿಮಗೆ ಪ್ರಾದೇಶಿಕವಾಗಿ ನಿಮ್ಮ ಮೇಲೆ ನಾವು ಒತ್ತಡ ಹೇರ್ಬೋದು, ಆದರೆ ಸರ್ಕಾರದ ಮಟ್ಟದಲ್ಲಿ ನೀವು ಪರಿಹಾರ ಕಂಡುಕೊಡುವಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ವಿ. ನಾವು ಹೋದಾಗ ದತ್ತಣ್ಣ ಅವರು ಬಂದಿದ್ರು. ಇನ್ನೂ ಅನೇಕ ಜನಪ್ರತಿನಿಧಿಗಳು ಅಲ್ಲಿ ಭೇಟಿ ಕೊಟ್ಟು ಪರಿಹಾರ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ನಾವು ಹೋದಂಥ ಸಂದರ್ಭದಲ್ಲಿ ಕುಟುಂಬಸ್ಥರನ್ನ ವಿಚಾರಿಸಿದಾಗ ಕುಟುಂಬದ ದಾರುಣ ಸ್ಥಿತಿಯನ್ನು ನಾವು ನೋಡಿದಾಗ ಬಹಳ ನೋವಾಯಿತು. ಅವರ ಹೆಂಡತಿ ಒಂದೇ ಒಂದು ಕಿಡ್ನಿ ಇಟ್ಕೊಂಡಿದ್ದಾರೆ, ಕಿಡ್ನಿ ಸರ್ಜರಿ ಆಗಿದೆ. ಮಗ 10ನೇ ಕ್ಲಾಸ್ ವ್ಯಾಸಂಗ ಮಾಡ್ತಿದ್ದಾರೆ ಸರ್. ಆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಹನುಮಂತಪ್ಪನವರು ಸ್ವಂತ ಜಮೀನಿಲ್ಲ, ಮಿಲ್ಟೆ ಜಮೀನನ್ನ ವ್ಯವಸಾಯ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಾವಿಗೆ ಪಕ್ಕದ ತೋಟದ ಅಕ್ರಮ ವಿದ್ಯುತ್ ಸಂಪರ್ಕವೇ ಕಾರಣ ಎಂದು ತಿಳಿದು ಬಂದಿದೆ. ತೆಂಗು ಮತ್ತು ಅಡಿಕೆ ತೋಟಕ್ಕೆ ಅಕ್ರಮವಾಗಿ ವಿದ್ಯುತ್ ಲೈನ್ ಎಳೆದಿದ್ದು, ಈ ವಿಷಯ ಮೆಸ್ಕಾಂ ಇಲಾಖೆಯ ಗಮನಕ್ಕೆ ಬಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎನ್ನುವ ಗಂಭೀರ ಆರೋಪ ಗ್ರಾಮಸ್ಥರಿಂದ ಕೇಳಿ ಬಂದಿದೆ ಎಂದರು. ಕೆಟ್ಟಾಗಿದೆ ಅಂತಂದ್ರೆ, ಅವರು ವಾಸ ಮಾಡತಕ್ಕಂಥ ಸೂರು ಕೂಡ ಬಹಳ ಚಿಂತಾಜನಕವಾಗಿ ಇದೆ. ಈ ಹಾಸ್ಪಿಟಲ್ ಓಡಾಟದ ಖರ್ಚು, ಈ ಖರ್ಚಿನ ನೆಪದಲ್ಲಿ 10 ರಿಂದ 12 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಇದು ನಮಗೆ ಆ ಕುಟುಂಬಸ್ಥರು ಹೇಳಿತ್ತು. ಆಯ್ತು, ನಾವು ಹೋದ್ವಿ. ನಮ್ಮಿಂದ ಏನಾಗಬೇಕು? ಈಗ ಸಂಘ ಸಂಸ್ಥೆಗಳು ನಮ್ಮಿಂದ ನಮಗೆ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಹೋರಾಟನೇ. ನಮ್ಮ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೀಬೇಕು. ಅದಕ್ಕೆ ನಾವು ಕೇಳ್ಕೊಂಡಾಗ ಊರಿನ ಗ್ರಾಮಸ್ಥರೆಲ್ಲ ಇದ್ರು. ಅವ್ರು ಹೇಳ್ತಾರೆ, ಈ ಘಟನೆ FIR ಆಗಿದೆ, FIR ರಿಪೋರ್ಟ್ ಬಂದ ಮೇಲೆ ಸರ್ಕಾರದಿಂದ ಏನೆಲ್ಲ ಪರಿಹಾರವನ್ನು ನಾವು ತಂದುಕೊಡ್ಬೋದು ಅಂತೇಳಿ ಜನಪ್ರತಿನಿಧಿಗಳು ನಮಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರು. ನಾನು ಈ ಮೂಲಕ ಘನ ಸರ್ಕಾರವನ್ನು ನಾನು ವಿನಂತಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ, ಈ ಮೃತ ರೈತರ ಸಾವಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಬೆರೆಸ್ತಾರೆ, ನಿಷ್ಪಕ್ಷಪಾತವಾಗಿ ಆ FIR ರಿಪೋರ್ಟ್ ಬಂದ ಮೇಲೆ ನೀವು ಪರಿಹಾರ ಕೊಡಿ. ನಿಷ್ಪಕ್ಷಪಾತವಾಗಿ ಆ ಸಂತ್ರಸ್ತ ಕುಟುಂಬಕ್ಕೆ ನೀವು ಪರಿಹಾರ ಕೊಡಬೇಕು. ಮತ್ತೆ ಇನ್ನೊಂದು ದುರದೃಷ್ಟಕರ ಸಂಗತಿ ಏನಂತಂದ್ರೆ, ನೀವೆಲ್ಲರೂ ಗಮನಿಸಬೇಕು, ಆ ತೋಟದಲ್ಲಿ ಆ ತಂತಿ ಮೇಲೆ ವೈರ್ ಹೋಗಿದೆಯಲ್ಲ, ಆ ಟಿಸಿಯಿಂದ ಇಲ್ಲಿಗಲಿ ಕನೆಕ್ಷನ್ ಅನ್ನ ಬೇರೆ ಜಮೀನವ್ರು ತಗೊಂಡಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, JE ರಿಲೇಟಿವ್ ಆ ಕನೆಕ್ಷನ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ, JE ತಪ್ಪು ಕಾಣ್ತಾ ಇದೆ. ವಾಟ್ ಎವರ್ ಇಟ್ ಮೇ ಬಿ, ಏನಾರ ಆಗಲಿ, ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರ ಜೀವನ ಇವತ್ತೊಂದು ಜೀವ ಹೋಗಿದೆ, ರೈತರ ಜೀವನ ಹಾಳಾಗಿದೆ.
ಈ ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಯಾರೇ ಇನ್ಫ್ಲೂಯೆನ್ಷಿಯಲ್ ಆಗಿದ್ರು ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ರೈತರು ಜೀವನದಲ್ಲಿ ಚೆಲ್ಲಾಟ ಆಡಬಾರ್ದು. ಸರ್ಕಾರ ರೈತರನ್ನ ಹೇಗೆ ಬೇಕೋ ಆ ರೀತಿ ಬಳಸ್ಕೊಳ್ಳುವಂತ ಕಾಲ ಹೆಬ್ಬೆಟ್ಟಿನ ಕಾಲ ಹೋಯ್ತು. ರೈತರನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಳ್ತಕ್ಕಂಥ ಕಾಲ ಹೋಯ್ತು. ಇವತ್ತೆಲ್ಲರೂ ಲಿಟ್ರೇಟ್ಸ್ ಇದ್ದೇವೆ, ಎಲ್ಲರೂ ಯುವಕರಿದ್ದೇವೆ. ರೈತರನ್ನ ಬೀದಿಗೆ ಬರೋದಕ್ಕೆ ಸರ್ಕಾರ ಬಿಟ್ಕೋಬಾರ್ದು. ಇವತ್ತು ಕಡೂರಿನಲ್ಲಿ ಆ ರೈತರು ಯಾವುದೋ ಒಂದು ಬೇರೆ ಕುಟುಂಬದ ರೈತರು ತೀರೋಗಿದ್ದಾರೆ. ನಾಳೆ ನಾವು ತೋಟದ ಕೈ ಇಟ್ಕೊಂಡವರು, ತೋಟಕ್ಕೆ ಹೋಗೋರೆಲ್ಲ ಆಕಸ್ಮಿಕವಾಗಿ ವೈರಲ್ ಹೋಗಿದೆ, ಇನ್ನೆಲ್ಲಿ ಹೋಗಿದೆ ಅಂತ ಡೈಲಿ ನಾವು ನೋಡಕ್ಕಾಗಲ್ಲ ನಾವು. ನಾಳೆ ನಮ್ಮನೆಗಳಲ್ಲಿ ಆ ಪ್ರಾಬ್ಲಮ್, ಆ ಸಮಸ್ಯೆ ಸಂಭವಿಸಬಹುದು. ಹಾಗಾಗಿ ಇದನ್ನ ನಾವು ಬಹಳ ವಿನಮ್ರ ಪೂರ್ವಕವಾಗಿ ಸರ್ಕಾರಕ್ಕೆ ನಾವೇನು ವಿನಂತಿ ಮಾಡೋದಂತ ಹೇಳಿದ್ರೆ, ದಯವಿಟ್ಟು ಸರ್ಕಾರ ಇದನ್ನ ಮನಗಂಡು, ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ, ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆ ಮೃತ ಕುಟುಂಬಕ್ಕೆ ಆರ್ಥಿಕವಾಗಿ ಸಬಲರನ್ನಾಗೋದ್ರ ಮೂಲಕ ಒಂದು ಸೂಕ್ತ ಪರಿಹಾರವನ್ನ ಕೊಡೋದ್ರ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಭಾರತೀಯ ಕಿಸಾನ್ ಸಂಘ, ಈಗಾಗಲೇ ನಾವು ಹೇಳಿದ್ದೀವಿ, ಆ ಮೃತ ರೈತ ಕುಟುಂಬದ ಜೊತೆ ಇರುತ್ತೆ. ಹೋರಾಟದ ಮೂಲಕ ಸರ್ಕಾರದಿಂದ ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ವಿನಮ್ರ ಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಪೂರ್ಣೇಶ್, ಧನುಷ್, ವೇದ, ಸತೀಶ್, ಧನುಷ್, ಸತೀಶ್ ಉಪಸ್ಥಿತರಿದ್ದರು.